ನಮಸ್ಕಾರ ವೀಕ್ಷಕರೇ. ಸುಮಾರು 14 ಲಕ್ಷ, ಒಂದಲ್ಲ ಎರಡಲ್ಲ, ಸುಮಾರು 14 ಲಕ್ಷ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇರುವಂತದ್ದು. ಇದೇನಪ್ಪ ದಿನೇ ದಿನೇ ರದ್ದಾಗ್ತಾ ಇದೆ ಅಂತ ಜನರ ತಲೆ ಕೆಡ್ತಾ ಇದೆ. ಸೊ ಹಾಗೆ ನಮ್ದು ಕೂಡ ನೋಡಿ ನೋಡಿ ಸಾಕಾಗ್ತಾ ಇರುವಂತದ್ದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರತಿ ದಿನಾನು ಕೂಡ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಪ್ರತಿಯೊಬ್ಬ ಅವರು ಎಲಿಜಿಬಲ್ ಇದಾರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ರೀತಿ ರೇಷನ್ಸ್ ಕಾರ್ಡ್ ಗಳನ್ನ ಆರೈಕೆ ರದ್ದು ಮಾಡ್ತಾ ಇರುವಂತದ್ದು. ಸೊ ಹಾಗಾದ್ರೆ ಮುನ್ನೆಚ್ಚರಿಕೆ ಇಟ್ಕೊಂಡೇನೆ ರದ್ದು ಮಾಡ್ತಾ ಇರತ್ತೆ, ಅಲ್ಲೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನಿಮ್ಮ ರೇಷನ್ಸ್ ಕಾರ್ಡ್ ಕೂಡ ರದ್ದು ಆಗುವಂತಹ ಚಾನ್ಸಸ್ ಇದೆ. ವಿಡಿಯೋ ನೋಡೋರ್ದು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ತಾಂತ್ರಿಕ ದೋಷದಿಂದ ರದ್ದಾಗ್ತಾ ಇದೆ. ಸೊ ಅದರಲ್ಲಿ 14 ಲಕ್ಷ ರೇಷನ್ಸ್ ಕಾರ್ಡ್ಗಳು ಟೋಟಲಿ ಈಗ ಸದ್ಯದಲ್ಲಿನೇ ರದ್ದಾಗಿರುವಂತದ್ದು. ಸುಮಾರು ಟೋಟಲಿ 2-3 ತಿಂಗಳಿನಿಂದ ನಾವು ಕಲೆಕ್ಟ್ ಮಾಡಿದ್ದೆ ಆದ್ರೆ 30 ಲಕ್ಷದವರೆಗೂ ಕೂಡ ಒಂದು ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ. ನೀವು ಭರವಸೆ ಇಡೋದಿಲ್ಲ ನಮ್ಮ ಮೇಲೆ, ಇವ್ರೇನಪ್ಪ ಹಾಗೆ ಹೇಳ್ತಾರಂತ ಅನ್ಕೊಳ್ಬಹುದು. ಒಂದು ಸಾರಿ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಶೋ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಮೇಲೆ ಹೋಗಿ ಚೆಕ್ ಮಾಡ್ಕೊಂಡಿದ್ದೆ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಉತ್ತರ ನಾನ್ ಕೊಡೋದಿಲ್ಲ, ಆಹಾರ ಇಲಾಖೆನೆ ಕೊಟ್ಟಿರತ್ತೆ. ಪ್ರತಿ ದಿನಾನು ಕೂಡ ನಿಮ್ಮ ತಾಲೂಕಿಂದ ಚೆಕ್ ಮಾಡ್ಕೊಳ್ಳಿ. ಪ್ರತಿ ಕ್ಷಣನೂ ಕೂಡ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇರತ್ತೆ. ಒಂದು ತಾಸ್ ಬಿಟ್ಟು ಮತ್ತೊಮ್ಮೆ ನೋಡಿದ್ರೆ ಮತ್ತೆ ಲಿಸ್ಟ್ ಚೇಂಜ್ ಆಗಿರುತ್ತೆ. ಅಷ್ಟೊಂದು ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುವಂತದ್ದು. ಒಂದೇ ದಿನದಲ್ಲಿ 200ರಿಂದ 300 ಒಂದೇ ತಾಲೂಕಿನಲ್ಲಿ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಿರುವಂತದ್ದು. ಎಕ್ಸಾಂಪಲ್ ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ, ನಾನು ತೋರಿಸ್ತಿದ್ದೆ ಆದ್ರೆ ವಿಡಿಯೋ ಲಾಂಗು ಫಾಲ್ತು ಹೇಳೋದು ಬೇಡ. ಯಾಕಂದ್ರೆ ಈಗಾಗಲೇ ಚೆಕ್ ಮಾಡುವಂತಹ ವಿಧಾನವನ್ನ ಸಾಕಷ್ಟು ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಟ್ಟಿದೀನಿ. ಸೊ ಮತ್ತೆ ಅದನ್ನ ರಿಪೀಟ್ ಮಾಡೋದು ಬೇಡ. ಈಗ ವೀಕ್ಷಕರೇ, ಬಹಳಷ್ಟು ಇಂಪಾರ್ಟೆಂಟ್, ಈ ಒಂದು ರೇಷನ್ಸ್ ಕಾರ್ಡ್ಗಳು ಉಳಿಬೇಕಂದ್ರೆ, ನಿಮ್ಮ ರೇಷನ್ಸ್ ಕಾರ್ಡ್ಗಳು ಉಳಿದು ನೀವು ಬಚಾವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋನಿದೀನಿ. ಸೊ ಹೀಗಾಗಿ ರೇಷನ್ಸ್ ಕಾರ್ಡ್ಗಳ ಬಗ್ಗೆ ಬಹಳಷ್ಟು ಮಹತ್ವದ ಒಂದು ಇಂಪಾರ್ಟೆಂಟ್ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಲಭ್ಯವಾಗ್ತಾ ಇದೆ. ಸೊ ಈ ಒಂದು ವಿಡಿಯೋನ ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಂದು ಮಾಹಿತಿ, ಒಂದೇ ಟಾಪಿಕ್ ಅನ್ನ ಮಿಸ್ ಮಾಡಿದ್ರೆ ಸಹಿತ ನಿಮ್ಮ ರೇಷನ್ಸ್ ಕಾರ್ಡ್ ಕಳೆದುಕೊಂಡ್ರೆ ಉತ್ತರ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಟೋಟಲಿ 14 ಲಕ್ಷ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಆಗಿದಾವೆ ಕಣ್ರಿ. ಸೊ ಅದರಲ್ಲಿ ಈಗ ನೋಡಿ, ಮೊನ್ನೆನೂ ಕೂಡ 13.87 ಲಕ್ಷ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ವು. ಅದರಲ್ಲಿ 6 ಲಕ್ಷ ಸುಮಾರು ರೇಷನ್ಸ್ ಕಾರ್ಡ್ಗಳು ಬಿಪಿಎಲ್ ದಿಂದ ಎಪಿಎಲ್ ಗೂ ಕೂಡ ಕನ್ವರ್ಟ್ ಆಗಿದ್ವು. ಸೊ ಹೀಗಾಗಿ ಆ ಒಂದು ಕನ್ವರ್ಟ್ ಮಾಡುವಂತಹ ವಿಧಾನವನ್ನ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ಹೇಳ್ತೀನಿ. ಸೊ ಮುಖ್ಯವಾಗಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಇದೇ ರೀತಿಯಾದಂತಹ ಅಪ್ಡೇಟ್ಸ್ ಕೊಡುವಂತಹ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ. ನೋಟಿಫಿಕೇಶನ್ ಒಂದ್ಸಲ ಆನ್ ಮಾಡಿಬಿಡ್ರಿ. ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು. ಈಗ ನೋಡಿ ವೀಕ್ಷಕರೇ, ಈ ಒಂದು ನಿಮ್ಮ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುವಂತದ್ದು ಈಗಾಗಲೇ ನ್ಯೂಸ್ ಚಾನಲ್ ಅಲ್ಲಿ ನೋಡಿರಬಹುದು ನೀವು. ಬಹಳಷ್ಟು ಜನರ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಕಣ್ರಿ, ನಿಜ ಆಗ್ತಾ ಇದೀನಿ. ಸೊ ಅದರಲ್ಲಿ ನಿಮ್ಮ ರೇಷನ್ಸ್ ಕಾರ್ಡ್ಗಳು ರದ್ದಾಗುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ಯಾರ್ದು ಬೇಕಾದ್ರೂ ಕೂಡ ಯಾವ ಕ್ಷಣದಲ್ಲಿ ಕೂಡ ರದ್ದಾಗಬಹುದು. ಸೊ ಈಗಲೇ ಒಂದು ರದ್ದಾಗತ್ತೆ ಅಂತ ಹೇಳಿ ಕೊಡೋದಿಲ್ಲ, ಯಾವಾಗ ಬೇಕಾದ್ರೂ ಕೂಡ ರದ್ದಾಗಬಹುದು. ಅದಕ್ಕೋಸ್ಕರ ಆ ಒಂದು ರೇಷನ್ಸ್ ಕಾರ್ಡ್ಗಳು ಬಚಾವ್ ಆಗ್ಬೇಕಂದ್ರೆ, ರೇಷನ್ಸ್ ಕಾರ್ಡ್ಗಳು ಉಳಿಬೇಕಂದ್ರೆ ನೀವೊಂದು ಕೆಲಸ ಮಾಡ್ಬೇಕಾಗತ್ತೆ. ಒಂದು ನಿಮ್ಮ ರೇಷನ್ಸ್ ಕಾರ್ಡ್ಗಳು ಮೊದಲೇ ಚೆಕ್ ಮಾಡ್ಕೊಂಡ್ಬಿಡಿ, ಕ್ಲಾರಿಟಿಯನ್ನ ಪಡ್ಕೊಳ್ಳಿ, ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಥವಾ ಇಲ್ವಾ ಅನ್ನುವಂಥದ್ದನ್ನ. ಸೊ ಅಲ್ಲೇ ನೀವು ಎಪಿಎಲ್ ದಿಂದ ಬಿಪಿಎಲ್ ಗೆ ಕನ್ವರ್ಟ್, ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದೆನಾ ಇಲ್ವಾ ಅನ್ನುವಂಥದ್ರೆ ಅಲ್ಲೇ ತಿಳ್ಕೊಳ್ಬಹುದು. ಒಂದು ವಿಡಿಯೋ ಲಿಂಕ್ ಅನ್ನ, ಈ ಒಂದು ವಿಡಿಯೋನ ಹಿಂದಿನ ವಿಡಿಯೋನೇ ಅದಾಗಿರುತ್ತೆ, ಅಲ್ಲಿ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಎಪಿಎಲ್ ದಿಂದ ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದೆನಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಅಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಇನ್ನೊಂದು, ನಿಮ್ಮ ರೇಷನ್ಸ್ ಕಾರ್ಡ್ಗಳು ಉಳಿದಿದ್ದೀನಾ, ನೀವು ಎಲಿಜಿಬಿಲಿಟಿ ಇದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಅಲ್ಲೇ ತೋರಿಸಿದ್ದೀನಿ. ನಾನು ಒಂದೇ ವಿಡಿಯೋದಲ್ಲಿ 2 ಟಾಪಿಕ್ ಗಳನ್ನ ಕವರ್ ಮಾಡಿದ್ದೀನಿ. ಸೊ ನಿಮ್ಮ ಮೊಬೈಲ್ ಅಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು. ಆ ಒಂದು ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ಈ ಒಂದು ವಿಡಿಯೋನ ಹಿಂದಿನ ವಿಡಿಯೋನೇ ಅದೇ ಆಗಿರುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಕೊಳ್ಬಹುದು. ಸಂಪೂರ್ಣವಾಗಿ ಮಾಹಿತಿ ಕೂಡ ಪಡ್ಕೊಳ್ಬಹುದು. ಇಷ್ಟು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೆ ಆದ್ರೆ, ಈಗ ಈ ಒಂದು ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದೆ ಆದ್ರೆ, ಒಂದು ವೇಳೆ ಚೆಕ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ದೆ ಆದ್ರೆ, ನೀವು ಎಲಿಜಿಬಲ್ ಇದ್ರೂ ಸಹಿತ ರದ್ದಾಗಿದ್ದೆ ಆದ್ರೆ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ. ಅದನ್ನ ನಾನು ಹೇಳ್ತಾ ಇರುವಂತದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ. ಒಂದು, ನೀವು ಏನ್ ಮಾಡ್ಬೇಕಾಗತ್ತೆ, ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಏನಾದ್ರೂ ತಾಂತ್ರಿಕ ದೋಷದಿಂದ ನಿಮ್ಮ ರೇಷನ್ಸ್ ಕಾರ್ಡ್ ರದ್ದಾಗಿದ್ದು ಕಂಡು ಬರ್ತಾ ಇದ್ರೆ, ಅಥವಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದ್ರೂ ನಿಮ್ದು ಇನ್ಕಮ್ ಟ್ಯಾಕ್ಸ್ ಪೇರು, ಆದಾಯ ತೆರಿಗೆ ಅಂತ ಬರ್ತಾ ಇದ್ರೆ, ಕಾರಣ ಮುಖ್ಯವಾಗಿ ಅದೇ ಆಗಿರುತ್ತೆ. ಈ ಒಂದು ಕಾರಣಕ್ಕಾಗಿನೇ ನಿಮ್ಮ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುತ್ತೆ, ಅಥವಾ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಗಿರುತ್ತೆ. ಒಂದು ಕೆಲಸ ಮಾಡಿ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡಿರ್ತೀರಾ, ಒಂದು ಆಧಾರ್ ಕಾರ್ಡು, ರೇಷನ್ಸ್ ಕಾರ್ಡ್ ಗಳನ್ನ ತೆಗೆದುಕೊಂಡಿರ್ತೀರಾ, ಮನೆಯಲ್ಲಿರುವಂತಹ ಸದಸ್ಯರದು ಕೂಡ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ. ಯಾಕಂದ್ರೆ
ಈಗ ಬಹಳಷ್ಟು ಸದಸ್ಯರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಮನೆಯಲ್ಲಿರುವಂತಹ ಜನರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ರೇಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ, ಅವರ ಹೆಸರಲ್ಲೇ ರೇಷನ್ ಹಣವನ್ನ ಕೂಡ ಪಡಿತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಸರ್ಕಾರ ಎಚ್ಚೆತ್ಕೊಂಡು ಪ್ರತಿಯೊಬ್ಬರದು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಬೇಕಂತ ಹೇಳಿದ್ರು. ಅದೇ ರೀತಿಯಾಗಿ ಈ KYC ಕೂಡ ಮಾಡಿಸ್ಕೊಳ್ಬೇಕಂತ ಹೇಳಿದ್ರು. ಸೊ ಇಲ್ಲ ಒಂದು ಮಾಹಿತಿಗಳನ್ನ ಸರ್ಕಾರ ಈಗಾಗಲೇ ಒಂದು ಕಳಿಸಿದ್ದೇನೆ ಕೂಡ. ಯಾರ್ಯಾರು ಮಾಡಿಸಿದ್ರೆ ಅವ್ರದಂತೂ ಉಳಿಯತ್ತೆ, ಮಾಡಿಸಿಲ್ಲ ಅಂದ್ರೂ ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ರೆ ನಿಮ್ದು ಕ್ಲಾರಿಟಿಯನ್ನ ಪಡ್ಕೊಳ್ತೀರಾ. ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಆ ಮುಖ್ಯಸ್ಥೆಗೆ ಮುಖ್ಯವಾಗಿ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ರೇಷನ್ಸ್ ಕಾರ್ಡ್ ಗಳು ಇರಬೇಕಾಗುತ್ತೆ. ಸದಸ್ಯರ ಆಧಾರ್ ಕಾರ್ಡ್ ಇದ್ರೆ ಸಾಕು. ಇವುಗಳನ್ನ ತೆಗೆದುಕೊಂಡು ಹೋಗಿ ನೀವು ಏನ್ ಮಾಡ್ಬೇಕಾಗುತ್ತೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಲ್ಲ, ಮತ್ತೆ ಆಹಾರ ಇಲಾಖೆಗೂ ಅಲ್ಲ, ಹೋಗ್ಬೇಕಾಗಿರುವಂತದ್ದು ಎಲ್ಲಿಯಪ್ಪ ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಅಥವಾ ನಿಮ್ಮ ತಾಲೂಕಿನಲ್ಲಿರುವಂತಹ ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕು. ಯಾಕಂದ್ರೆ ನಿಮ್ದು GST ಪೇ ಇಂದಾನೆ ನಿಮ್ಮ ರೇಷನ್ಸ್ ಕಾರ್ಡ್ ರದ್ದಾಗಿರುವಂತದ್ದು ಅಥವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಗಿರುವಂತದ್ದು. ಈ ಒಂದು ಕೆಲಸ ಮಾಡಿದ್ರೆ ಸಾಕು, ನಿಮ್ಗೆ ನಿಮ್ಮ ರೇಷನ್ಸ್ ಕಾರ್ಡ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ಸಾಕಷ್ಟು ಈ ಒಂದು ಯೋಜನೆಗಳು ಬಂದ್ ಆದ್ಮೇಲೆ ಅಂತೂ ಮುಗಿದು ಹೋಗಿದೆ. ಸಾಕಷ್ಟು ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಇದರಿಂದ ಜನರಿಗೆ ಒಬ್ಬೊಬ್ಬರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇನ್ನೊಬ್ಬೊಬ್ಬರಿಗೆ ಯಾಕಪ್ಪ ಈ ಒಂದು ಯೋಜನೆಗಳು ಬಂದು ಬಿಟ್ಟು ಅನ್ನೋದು ಆ ರೀತಿ ಫೀಲ್ ಆಗ್ತಾ ಇದೆ ಒಬ್ಬೊಬ್ಬರಿಗೆ. ಸೊ ಅದಕ್ಕೋಸ್ಕರ ಸೊಲ್ಯೂಷನ್ ಕೊಡ್ತಾ ಇದೀನಿ. ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಿ. ನಾವು ಯಾವುದೇ ಇನ್ಕಮ್ ಟ್ಯಾಕ್ಸ್ ಪೇರ್ ಮಾಡೋದಿಲ್ಲ, ಆದಾಯ ತೆರಿಗೆ ನಾವು ಪಾವತಿ ಮಾಡೋದಿಲ್ಲ. ಸೊ ನಮ್ಮ ರೇಷನ್ಸ್ ಕಾರ್ಡ್ ಗಳು ಕೂಡ ಈ ರೀತಿ ಆಗಿದಾವೆ, ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಹೇಳಿದೆ ಆದ್ರೆ ಅವರು ಒಂದು ವೆರಿಫಿಕೇಶನ್ ಮಾಡ್ತಾರೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಏನಾದ್ರೂ ತಾಂತ್ರಿಕ ದೋಷದಿಂದ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದೆ ಆದ್ರೆ, ಯಾಕಂದ್ರೆ ಸಾಕಷ್ಟು ಜನರು ಲೋನ್ ಮುಖಾಂತರ ನೀವು ಆ ಸಾಲಗಳನ್ನ ಕಟ್ತಾ ಇರ್ತೀರಿ, ಸಾಲಗಳನ್ನ ತುಂಬ್ತಾ ಇರುವಂತಹ ಕ್ಷಣದಲ್ಲಿ ಟ್ಯಾಕ್ಸ್ ಕೂಡ ಕಟ್ತಾ ಇರ್ತೀರಿ. ಸೊ ಇದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಅಲ್ಲಿ ತೋರಿಸ್ತಾ ಇದೆ ತಾಂತ್ರಿಕ ದೋಷದಿಂದ. ಸೊ ಅದಕ್ಕೋಸ್ಕರ ಈ ರೀತಿ ಬಹಳಷ್ಟು ಜನ ಆಗಿರುವಂತಹ ಕಾರಣಕ್ಕಾಗಿ ನಾನು ಈ ಒಂದು ಮಾಹಿತಿಯನ್ನ ಆಹಾರ ಇಲಾಖೆನ ಹೊರಡಿಸಿರುವಂತದ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿದ ತಕ್ಷಣ ಅವರು ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾರೆ. ಸೊ ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾರೆ. ಆ ಒಂದು ಪ್ರಮಾಣ ಪತ್ರದಲ್ಲಿ ನೀವು ಆದಾಯ ತೆರಿಗೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಎಲ್ಲಾ ಮಾಹಿತಿಗಳು ಇರ್ತವೆ. ಸೊ ಅದರಲ್ಲಿ ಅವರ ಸಿಗ್ನೇಚರ್ ಕೂಡ ಆಗಿರುತ್ತೆ. ಆದಾಯ ತೆರಿಗೆ ಇಲಾಖೆದು ಎಲ್ಲ ಡಾಕ್ಯುಮೆಂಟ್ ಒಂದು ವೆರಿಫಿಕೇಶನ್ ಆಗಿದೆ ಅಂತ ಒಂದು ಮಾಹಿತಿ ಇರುತ್ತೆ. ಅಲ್ಲಿಂದ ನೀವು ಏನ್ ಮಾಡ್ಬೇಕಾಗತ್ತೆ, ಆ ಒಂದು ಒರಿಜಿನಲ್ ಕಾಪಿಯನ್ನ 2 ಕಾಪಿಗಳನ್ನಾಗಿ ಮಾಡ್ಕೊಳ್ಬೇಕು. ಇನ್ನೂ 2 ಜೆರಾಕ್ಸ್ ಕಾಪಿಗಳನ್ನ ಹೊಡ್ಕೊಳ್ಬೇಕು. ಆ ಒಂದು 2 ಜೆರಾಕ್ಸ್ ಕಾಪಿಗಳನ್ನ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಹೋಗಿ ನೀವು ಹೇಳ್ಬೇಕು, ಈ ರೀತಿ ನಾವು ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಎಲ್ಲಾ ಮಾಹಿತಿಗಳನ್ನ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡು ಸೊ ಈ ರೀತಿ ಸೊಲ್ಯೂಷನ್ ಅನ್ನ ತಂದ್ಬಿಟ್ಟು ನಿಮ್ಗಿಂತ ಕೊಡ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಸೊ ಅವರು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಅವರು ಕೂಡ ಅಲ್ಲಿ ಸರಿಯಾಗಿರುವಂತದ್ದು ಕೊಂಡು ಬಂದಿದ್ದೆ ಆದ್ರೆ ನಿಮಗೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಕಾಪಿ ಕೂಡ ಇರುತ್ತೆ ನಿಮ್ಮ ಹತ್ರ. ಆ ಒಂದು ಕಾಪಿಯನ್ನ ಏನ್ ಮಾಡ್ಬೇಕು, ಆಹಾರ ಇಲಾಖೆಗೆ ಹೋಗಿ ಕೊಡ್ಬೇಕಾಗತ್ತೆ. ಆಹಾರ ಇಲಾಖೆಗೆ ಹೋಗಿ ಕೊಟ್ಟ ತಕ್ಷಣ ಸೊ ನಿಮಗೆ ಅವರು ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿ ಎಲ್ಲಾನು ಕೂಡ ಸರಿಯಾಗಿದ್ರೆ ನಿಮ್ಮ ರೇಷನ್ಸ್ ಕಾರ್ಡ್ ಗಳನ್ನು ಕೂಡ ನಿಮಗೆ ವಾಪಸ್ ಆಗಿ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಬಂದ ಮೇಲೆ ಮತ್ತೆ ಅನ್ನಭಾಗ್ಯನೂ ಕೂಡ ಸಿಗುತ್ತೆ. ಈ ಕಡೆ ಗೃಹಲಕ್ಷ್ಮಿನೂ ಬೇರೆ ಎಲ್ಲಾ ಯೋಜನೆಗಳು ಕೂಡ ಸಿಗುತ್ತೆ. ಮತ್ತೊಂದ್ಸಾರಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂತಹ ಚಾನ್ಸಸ್ ಕೂಡ ಮುಗಿದು ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಕೆಲಸಗಳನ್ನ ಮಾಡಿ ಸಾಕಷ್ಟು ಜನರದು ತಾಂತ್ರಿಕ ದೋಷದಿಂದ ಆಗಿದೆ. ಅವರು ಮುಖ್ಯವಾಗಿ ಈ ಒಂದು ಕೆಲಸಗಳನ್ನ ಮಾಡಿ ಇನ್ನು ಕೆಲವೊಂದಿಷ್ಟು ರೇಷನ್ಸ್ ಕಾರ್ಡ್ಗಳು ಏನು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆನ ರದ್ದು ಮಾಡಿದೆ ಅಲ್ವಾ. ಸೊ ನೀವು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾರು ತಾಂತ್ರಿಕ ದೋಷದಿಂದ ಪ್ರಾಬ್ಲಮ್ ಆಗಿದೆ ಅವ್ರದ್ದು ಮಾತ್ರ ಸರಿಪಡಿಸ್ಕೊಳ್ಬಹುದು. ಅಥವಾ ನಿಮ್ದು APL ಗೆ ಕನ್ವರ್ಟ್ ಮಾಡಿದ್ರೆ ನೀವು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದ್ರೆ APL ಗೆ ಕನ್ವರ್ಟ್ ಮಾಡಿದ್ರೆ ಈ ಒಂದು ಯೋಜನೆಗಳು ಸಿಗ್ತವೆ. ಆದ್ರೆ ಕೆಲವೊಂದಿಷ್ಟು ಯೋಜನೆಗಳಲ್ಲಿ ಕಡಿಮೆ ಸೌಲಭ್ಯಗಳು ಸಿಗ್ತವೆ. ಅವು ಯೋಜನೆಗಳು ಸಿಗ್ತವೆ ಆದ್ರೆ ಕಡಿಮೆ ಸೌಲಭ್ಯಗಳು ಸಿಗ್ತಾವೆ ಅಷ್ಟೇ, ಮತ್ತೇನಿಲ್ಲ. ಈಗ ಸುಮಾರು ಒಂದು BPL ದವರಿಗೆ 2 ಲಕ್ಷ ರೂಪಾಯಿ ಹಣ ಸಿಕ್ತಂದ್ರೆ ನಿಮಗೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಅವರಿಗೆ 3 ಲಕ್ಷ ರೂಪಾಯಿ ಸಿಕ್ಕರೆ ನಿಮಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಈ ರೀತಿ BPL ಗೆ ಮತ್ತೆ APL ಗೆ ಒಂದು ವ್ಯತ್ಯಾಸ ಕಂಡು ಬರುತ್ತೆ ನಮಗೆ ಪ್ರತಿಯೊಂದು ಯೋಜನೆಗಳಲ್ಲಿ. ಅಥವಾ ಕೆಲವೊಂದಿಷ್ಟು ಯೋಜನೆಗಳಲ್ಲಿ ಎರಡಕ್ಕೂ ಕೂಡ ಸರಿ ಸಮಾನವಾಗಿನೇ ಕೊಡ್ತಾ ಇರ್ತಾರೆ. ಅಷ್ಟು ಬಹಳಷ್ಟೇನ್ ಡಿಫರೆನ್ಸ್ ಇರೋದಿಲ್ಲ ಅಷ್ಟೇ, ಮತ್ತೇನಿಲ್ಲ. ಈಗ BPL ಯಾರ್ದು APL ಮಾಡಿದರೆ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ಸೊ ನಾನು ಈಗಾಗಲೇ ಹೇಳಿದೀನಿ ಅಲ್ವಾ, ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೂಡ ಅಲ್ಲಿ ಸಿಗುತ್ತೆ. ಟೋಟಲಿ 2 ವಿಡಿಯೋಸ್ ಗಳನ್ನ ನೋಡ್ಕೊಂಡ್ರೆ ನಿಮ್ಮ ರೇಷನ್ಸ್ ಕಾರ್ಡ್ ಗಳ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಗಳು ನಿಮ್ಗೆ ಸಂಪೂರ್ಣವಾಗಿ ಸಿಕ್ಬಿಡುತ್ತೆ. ಓಕೆನಾ. ಸೊ ಇಟ್ಟು ಅಪ್ಡೇಟುಗಳು ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಾಗಿತ್ತು, ತಿಳಿಸ್ಕೊಟ್ಟಿದ್ದೀನಿ. ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರು ಸಹಿತ ಇಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ನನಗೆ ಪ್ರತಿದಿನನೂ ಕೂಡ ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂತ ನಿಮಗೆ ಅನ್ಸಿದ್ದಾದ್ರೆ ಸೊ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಬೋಡ್ಕಾಸ್ಟ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ಆ ಒಂದು ಚಾನಲ್ ಗೆ ಜಾಯಿನ್ ಆದ್ರೆ ನನಗೆ ಫಾಲೋ ಕೂಡ ಮಾಡಿರ್ಬೇಕು, ಆಗ ಮಾತ್ರ ಮೆಸೇಜ್ ಗೆ ರಿಪ್ಲೈ ಬರುತ್ತೆ. ಸೊ ಮೆಸೇಜ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನಿಮ್ಗೆ ಮೆಸೇಜ್ ಮಾಡಿ ಕ್ಲಿಯರಿಟಿಯನ್ನ ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.